ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್, ಇದೊಂಥರ ಕಂಪ್ಲೀಟ್ಲಿ ಯೂನಿಕ್ ವಿಡಿಯೋನೇ ಆಗಿರುತ್ತೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಆಬ್ವಿಯಸ್ಲಿ ಲವ್ ಲೈಫ್ ರಿಲೇಟೆಡ್ ಆಗಿರುತ್ತೆ. ಬಟ್ ಇದರಲ್ಲಿ ನಾವು ಮೇನ್ ಆಗಿ ನೀವು ಯಾವ ಒಂದು ಜರ್ನಿಲಿ ಇದ್ದೀರಾ, ಕರೆಂಟ್ಲಿ ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಏನಕ್ಕೆ ಕೊಡಬಾರ್ದು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಎಲ್ಲ ನೋಡೋಣ. ಯಾರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರಾ, ಯಾರು ನಿಮ್ಮ ಲೈಫ್ ಅಂದ್ರೆ ನಿಮ್ಮ ಹಾರ್ಟ್ನ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡೋದಕ್ಕಂತ ಯಾವಾಗ್ಲೂ ಬಿ ಆನ್ ಟೈಮ್ ಆತರ ಬಂದ್ಬಿಡ್ತಾರೆ. ಸೊ ಆತರ ನಿಮ್ ಲೈಫಲ್ಲೂ ಯಾರು ಇದ್ದಾರಾ, ನಿಮಗೆ ಮೇಜರ್ ಹರ್ಟ್ ಆದಾಗ ನಿಮ್ ಲೈಫಲ್ಲಿ ಬರ್ತಾರ ಅವರು, ಯಾವತ್ತು ಕೈನೇ ಕೊಡ್ದಿಲ್ದಿರುವಂತ ಪರ್ಸನ್ ನಿಮ್ ಲೈಫಲ್ಲಿ ಇದಾರ ಅಥವಾ ಬರ್ತಾರ ಮುಂದೆ. ಸೊ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ ಕರೆಂಟ್ ಲವ್ ಎನರ್ಜಿ ನಿಮ್ಮ ಲೈಫ್ದು ಹೆಂಗಿದೆ, ಏನಾಗ್ತಾ ಇದೆ ಅಂತ ನಿಮ್ಮ ಮುಂದೆನೆ ಶಫಲ್ ಮಾಡೋಣ ಅಂತ ಅಷ್ಟೇ. ಅಂಡ್ ರಿವರ್ಸಲ್ ತಗೊಳ್ಳೋಣ. ಓಕೆ, ದೇರ್ ಈಸ್ ಹರ್ಮಿಟ್. ತುಂಬಾ ಜನ ಇಲ್ಲಿ ಒಬ್ರೇ ಇರೋದನ್ನ ಪ್ರಿಫರ್ ಮಾಡ್ತಾ ಇದ್ದೀರಾ. ತುಂಬಾ ಜನ ಫಸ್ಟ್ ಆಫ್ ಆಲ್ ನನಗೆ ಯಾವ ತರ ಒಂದು ಪರ್ಸನ್ ಬೇಕು, ನಾನು ಯಾವ ತರ ಒಂದು ಪರ್ಸನ್ ನನ್ನ ಲೈಫಲ್ಲಿ ಬಂದ್ರೆ ನಾನು ಸ್ವಲ್ಪ ಓಪನ್ ಅಪ್ ಆಗ್ತೀನಿ, ನನಗೆ ಯಾವ ಒಂದು ಪರ್ಸನ್ ನನ್ನ ಲೈಫಲ್ಲಿ ಬಂದ್ರೆ ನಾನು ಒಂಥರ ನಾನ್ ತರನೇ ಇರ್ತೀನಿ, ಸೊ ದಟ್ ನಾನು ಆ ಪರ್ಸನಿಗೆ ಚೇಂಜ್ ಆಗೋದು, ಅಡ್ಜಸ್ಟ್ ಆಗೋದು ಅದೆಲ್ಲ ಬೇಡ. ಸೊ ಈ ತರ ಎಲ್ಲ ನಿಮ್ ಬಗ್ಗೆ ನೀವು ಫಸ್ಟ್ ಆಫ್ ಆಲ್ ಯೋಚನೆ ಮಾಡ್ಕೊಂತ ಇದೀರಾ. ಒನ್ ಥಿಂಗ್ ಈಸ್, ನಿಮಗ್ ನೀವೇ ಸೆಂಟರ್ ಆಫ್ ಅಟೆನ್ಷನ್ ಇವಾಗ. ಐ ಡೋಂಟ್ ಥಿಂಕ್ ನಿಮ್ಮ ಮನ್ಸಲ್ಲಿ ಯಾರೋ ಒಬ್ರು ಸ್ಪೆಷಲ್ ಪರ್ಸನ್ ಇದಾರೆ ಅಂತ. ಅಂಡ್ ಐ ಡೋಂಟ್ ಥಿಂಕ್ ನೀವು ನಿಮ್ಮ ಒಂದು ಪ್ರಯಾರಿಟಿ, ನಿಮ್ಮ ಒಂದು ಸ್ಪೇಸ್ ಬಿಟ್ಟು ಇನ್ನೊಬ್ಬ ಯಾರಿಗೂ ಪ್ರಯಾರಿಟಿ ಕೊಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸೊ ಎಟ್ ದಿಸ್ ಮೂಮೆಂಟ್ ನಿಮ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಂತ ಇದ್ದೀರಾ, ಸೊ ದಟ್ ನಾನು ಕಮಿಟ್ಮೆಂಟ್ ಕೊಡ್ಬೋದು, ಇನ್ನೊಬ್ರು ಪರ್ಸನ್ ಲೈಫ್ನು ಹಾಳು ಮಾಡಬಾರ್ದು, ನಾನು ಹಾಳು ಮಾಡ್ಕೊಬಾರ್ದು ಅಥವಾ ಟೈಮ್ ವೇಸ್ಟ್ ಮಾಡ್ಕೊಬಾರ್ದು, ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವಿದ್ದೀರಾ ಅಂತ ಹೇಳ್ಬೋದು. ಸೊ ಒನ್ ಎಕ್ಸಾಂಪಲ್ ಅಂದ್ರೆ, ಪಾಸಿಬಿಲಿಟಿ ಇದೆ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಆಗಿರ್ಬೋದು. ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ಫೀಲ್ ಆಗಿರುತ್ತೆ, ಏನೋ ನನಗೆ ಎಕ್ಸ್ಟ್ರೋವರ್ಟ್ ಇಷ್ಟ ಆಗ್ತಾರೆ, ಅಂದ್ರೆ ಯಾವಾಗ್ಲೂ ಸೋಷಲೈಸ್ ಆಗೋದು, ಯಾವಾಗ್ಲೂ ಮಾತಾಡೋದು, ಯಾವಾಗ್ಲೂ ಏನೋ ಸ್ವಲ್ಪ ಏನಾದ್ರೂ ಒಂದಷ್ಟು ಆಕ್ಟಿವಿಟೀಸ್ ಮಾಡ್ತಾ ಇರೋದು, ಆ ತರ ಪೀಪಲ್ ಇಷ್ಟ ಅಂತ ಪ್ರಾಬಬ್ಲಿ ನೀವ್ ಅನ್ಕೊಂಡಿದ್ರಿ. ಬಟ್ ಲೇಟರ್ ಆನ್ ನಿಮಗೆ ರಿಯಲೈಸೇಷನ್ ಆಗಿದೆ, ಇಲ್ಲ ನನಗೆ ಆಕ್ಚುಲಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿರೋ ಪರ್ಸನ್ ಬೇಕು, ನಾನು ಅಷ್ಟೊಂದು ಎಕ್ಸ್ಟ್ರೋವರ್ಟ್ ಆಗಲ್ಲ, ನಾನು ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಎಕ್ಸ್ಟ್ರೋವರ್ಟ್ ಪೀಪಲ್ಗಳೇ, ಈ ತರ ನಿಮಗೆ ರಿಯಲೈಸ್ ಆಗಿರೋದು ಇದೆ. ಸೊ ದಿಸ್ ಇಸ್ ವರ್ಗೋ ಎನರ್ಜಿ. ಇನ್ ಕೇಸ್ ನಿಮ್ದು ಕನ್ಯಾ ರಾಶಿ ಆಗಿದೆ, ಇಟ್ಸ್ ಡಬಲ್ ಕನ್ಫರ್ಮೇಶನ್. ಕನ್ಯಾ ರಾಶಿ ಆಗಿಲ್ಲ ಅಂದ್ರೆ ಇದು ನಿಮಗಲ್ಲ ರೀಡಿಂಗ್ ಅಂತ ಅಲ್ಲ, ಬಟ್ ನಿಮ್ಮಲ್ಲಿ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಜಾಸ್ತಿ ಇದೆ. ಮೇನ್ ಆಗಿ ಇವಾಗ ಏನ್ ಫೋಕಸ್ ಮಾಡ್ತಾ ಇದ್ದೀರಾ, ತುಂಬಾ ಜನ ಓದ್ತಾ ಇದ್ದೀರಾ ಅಥವಾ ನಿಮ್ಮ ಸ್ಕಿಲ್ಸ್ ಮೇಲೆ ಫೋಕಸ್ಡ್ ಆಗಿದ್ದೀರಾ. ಸೊ ದಟ್ ಒನ್ ಥಿಂಗ್ ಅಂದ್ರೆ, ಇವಾಗ ಲವ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಲವ್ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ, ಯು ನೆವರ್ ನೋ ಅದು ವಾಪಸ್ ನಮಗೆ ಒಳ್ಳೇದ್ ಮಾಡತ್ತಾ, ವಾಪಸ್ ನಮಗೆ ಅದು ವರ್ತ್ ಇಟ್ ಅನ್ಸುತ್ತಾ, ಫ್ಯೂಚರ್ ಅಲ್ಲಿ ನಮಗೆ ಅದು ಏನಾದ್ರೂ ಯೂಸ್ಫುಲ್ ಆಗುತ್ತಾ, ನಮಗೆ ಅದು ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಲವ್ ಅಂತ ಅಂದ್ರೆ ಟೂ ಪೀಪಲ್ ಡೂ ಯೂನಿಯನ್ ಅಂತ ಹೇಳ್ಬೋದು. ನಮ್ದು ಕಂಟ್ರೋಲ್ ನಮ್ ಜೊತೆ ಇರುತ್ತೆ, ಬಟ್ ಅವರ ಒಂದು ಮೈಂಡ್ ಕಂಟ್ರೋಲ್ ಅದನ್ನ ನಾವು ಮಾಡಕ್ ಆಗಲ್ಲ, ನಾವು ರೋಬೋಟು ಅಲ್ಲ. ಸೊ ಇವಾಗ ನೀವ್ ಏನ್ ಮಾಡ್ತಾ ಇದ್ದೀರಾ, ಗುಡ್ ಥಿಂಗ್ಸ್ ಅಂದ್ರೆ ಸ್ಕಿಲ್ಸ್ ಆಗಿರ್ಬೋದು, ಪ್ರಾಮಿಸಿಂಗ್ ಥಿಂಗ್ಸ್, ಇದ್ರ ಮೇಲೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಜಾಸ್ತಿ ಓದ್ತಾ ಇದ್ದೀರಾ, ಬುಕ್ಸ್ ಓದ್ತಾ ಇದ್ದೀರಾ. ದಟ್ ಈಸ್ ದ ಒನ್ ಮೇನ್ ಥಿಂಗ್. ಲೈಫ್ ನ ಪ್ಲಾನ್ ಮಾಡ್ಕೊಂತ ಇದ್ದೀರಾ, ಫ್ಯೂಚರ್ ಹೆಂಗಿರ್ಬೇಕು ಅದನ್ನ ಪ್ಲಾನ್ ಮಾಡ್ಕೊಂತ ಇದ್ದೀರಾ. ದಟ್ ಈಸ್ ಅನದರ್ ಬೆಸ್ಟ್ ಥಿಂಗ್. ಬಟ್ ನಿಮಗೆ ಯಾವುದೇ ಕಾರಣಕ್ಕೂ ಅನ್ನಿಸ್ತಾ ಇಲ್ಲ ಒಬ್ರೇ ಇದ್ದೀನಿ ಅಂತ ಅನ್ಕೂಡ್ಲೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ, ಆ ಒಂದು ಫೀಲಿಂಗ್ ನಿಮಗೆ ಡೆಫಿನೆಟ್ಲಿ ಬಂದಿಲ್ಲ ಅಂತಾನೆ ಹೇಳ್ಬೋದು. ದಟ್ಸ್ ರಿಯಲಿ ಆಸಮ್. ಇವಾಗ ಫಸ್ಟ್ ಆಫ್ ಆಲ್ ನಿಮ್ನ ನೀವು ಅರ್ಥ ಮಾಡ್ಕೊಂತ ಇದ್ದೀರಾ, ಆ ತರ ಒಂದು ಎನರ್ಜಿಲಿ ಇದ್ದೀರಾ ಮೇನ್ ಆಗಿ.
ಲೆಟ್ಸ್ ಸಿ ಯಾವ ತರ ಒಂದು ರಿಲೇಶನ್ಶಿಪ್, ಯಾವ ತರ ಒಂದು ಕನೆಕ್ಷನ್ ನಿಮಗೆ ಆಕ್ಚುಲಿ ಬೇಕು, ಒಂಥರ ನಿಮಗೆ ಇದು ಕ್ಲಾರಿಟಿ, ನಿಮಗೆ ಯಾವ ತರ ಒಂದು ಪರ್ಸನ್ ಇದ್ರೆ ಒಳ್ಳೇದು ಅಂತ. ಇವಾಗ ಏನ್ ನೀವು ಕನ್ಫ್ಯೂಸ್ಡ್ ಆಗಿ ಹೋಗಿದ್ದೀರಾ ನಾನು ಮುಂಚೆನೆ ಹೇಳ್ದಂಗೆ, ಬಟ್ ಇವಾಗ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಯಾವ ತರ ಒಂದು ಪರ್ಸನ್ ನಿಮ್ ಲೈಫಲ್ಲಿ ಇದ್ರೆ ನಿಮಗೆ ಒಳ್ಳೇದು ಅಂತ. ನಾನ್ ಕೊಡ್ತಾ ಇಲ್ಲ, ಟ್ಯಾರೋ ಕಡೆಯಿಂದ. ಲೆಟ್ಸ್ ಸಿ, ದೇರ್ ಈಸ್ ಕಿಂಗ್ ಆಫ್ ಕಪ್ಸ್. ಡೆಫಿನೆಟ್ಲಿ ತುಂಬಾ ಜನ ಎಮೋಷನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ತುಂಬಾ ಜನ ಹೆಂಗೆ ಅಂತ ಅಂದ್ರೆ, ಪಾಸಿಬಿಲಿಟಿ ಇದೆ ಒಂದಷ್ಟು ಚೈಲ್ಡ್ಹುಡ್ ಡ್ರಾಮಾ ನೋಡ್ತಾ ಇದ್ದೀನಿ. ಬಿಕಾಸ್ ಮೇ ಬಿ ನೀವು ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ, ಅಂದ್ರೆ ನೀವು ಸಣ್ಣ ಮಕ್ಳಿರ್ಬೇಕಾದ್ರೆ ಆ ಲವ್, ಆ ಕೇರಿಂಗ್, ಆ ಎಮೋಷನ್ಸ್ ಇದೆಲ್ಲ ತುಂಬಾ ಕಡಿಮೆ ಇತ್ತು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ. ಬಟ್ ನೀವು ಆ ಒಂದು ಕೇರಿಂಗ್ ನೇಚರ್, ಆ ಒಂದು ಲವ್ ನೇಚರ್ ನಿಮ್ಮ ಪಾರ್ಟ್ನರ್ ಇಂದ ಸಿಗುತ್ತೆ ಅನ್ನೋ ಒಂದು ಥಾಟ್ ಅಲ್ಲಿ ಇದ್ದೀರಾ. ಡೆಫಿನೆಟ್ಲಿ ನೀವು ಲವ್ ಅಂತ ಬಂದ್ರೆ ಒಂದು ತುಂಬಾ ದುಡ್ಡಿರುವಂತ ಒಂದು ಪರ್ಸನ್ನೇ ಬೇಕು ಆತರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ವೆರಿ ಎಮೋಷನಲ್ ಪರ್ಸನ್ ಆಗಿರ್ಬೇಕು ಅವರು. ಅಂದ್ರೆ ಎಮೋಷನಲ್ ಪರ್ಸನ್ ಲೈಕ್ ಯೂಶಲಿ ಒಂದು ಕನೆಕ್ಷನ್ಗೆ ವ್ಯಾಲ್ಯೂ ಕೊಡೋದು. ಯೂಶಲಿ ಲೈಕ್ ವೆರಿ ಅನಾಲಿಟಿಕಲ್ ಪರ್ಸನ್, ಪ್ರಾಕ್ಟಿಕಲ್ ಮೈಂಡೆಡ್ ಪೀಪಲ್ ಇರ್ತಾರಲ್ವಾ, ಅವರು ಈಸಿಯಾಗಿ ಮೂವ್ ಆನ್ ಆಗ್ತಾರೆ, ಈಸಿಯಾಗಿ ಅವ್ರ ಲೈಫ್ ನೆಕ್ಸ್ಟ್ ಚಾಪ್ಟರ್ ನ ಪ್ಲಾನ್ ಮಾಡ್ಕೊಬಿಡ್ತಾರೆ. ಬಿಕಾಸ್ ಅವರಿಗೆ ಎವ್ರಿಥಿಂಗ್ ತಲೆ ಸರಿ ಇದೆಯಾ ಅಷ್ಟೇ ಅವ್ರಿಗೆ ಮ್ಯಾಟರ್ ಆಗುತ್ತೆ, ತಲೆ ಪೀಸ್ ಆಗಿದೆ ಅಷ್ಟೇ ಅವ್ರಿಗೆ ಮ್ಯಾಟರ್ ಆಗುತ್ತೆ, ಹಾರ್ಟ್ ಅಲ್ಲಿ ಏನಾಗ್ತಾ ಇದೆ ಅದು ಅವ್ರಿಗೆ ಅಷ್ಟು ಮ್ಯಾಟರ್ ಆಗಲ್ಲ. ಬಟ್ ನಿಮಗ್ ಯಾವ ತರ ಪೀಪಲ್ ಬೇಕು ಅಥವಾ ನಿಮಗ್ ಯಾವ ತರ ಒಂದು ಪಾರ್ಟ್ನರ್ ಬೇಕು ಅಂದ್ರೆ ಎಮೋಷನಲಿ ಹಾರ್ಟ್ಗೆ ಕನೆಕ್ಟ್ ಆಗ್ಬೇಕು, ಮೈಂಡ್ಗೆ ಇಟ್ ಡಸಂಟ್ ಮ್ಯಾಟರ್ ನಿಮ್ಗೆ. ಈವನ್ ದೋ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರು, ಈವನ್ ದೋ ತುಂಬಾ ದೂರದಲ್ಲಿದ್ರು, ಆ ಲಾಯಲ್ ಆಗಿರ್ಬೇಕು ನಿಮಗೆ, ನಿಮ್ನ ಮಿಸ್ ಮಾಡ್ಕೊಬೇಕು. ನಿಮಗೆ ಅವಾಗ ಆ ಲವ್ ಜೆಸ್ಟರ್ ಅಂತೀವಲ್ಲ, ಅಂದ್ರೆ ಫ್ಲವರ್ಸ್ ತಂದ್ಕೊಡೋದು, ಸ್ಮಾಲ್ ಗಿಫ್ಟ್ಸ್ ತಂದ್ಕೊಡೋದು. ನಾನು ಏನ್ ನೋಡ್ತಾ ಇದ್ದೀನಿ, ನೀವು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಿಮ್ಮ ಪರ್ಸನ್ ಇಂದ, ನಿಮ್ಮ ಪಾರ್ಟ್ನರ್ ಇಂದ ನೀವು ಯಾವುದೇ ರೀತಿಯಾದ ಇಷ್ಟು ದುಡ್ಡು ಬೇಕು ನನಗೆ, ಅಷ್ಟು ಆಸ್ತಿ ಬೇಕು, ನನ್ನ ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕೋಬೇಕು ಈ ತರ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ಕೇರಿಂಗ್ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಈವನ್ ದೋ ನೀವು ಅವ್ರು ನಿಮ್ ಲೈಫಲ್ಲಿ ಇವಾಗ ಇಲ್ದನೆ ಇದ್ರು ಅವ್ರು ನಿಮ್ನ ಮಿಸ್ ಮಾಡ್ಕೋಬೇಕು ಆತರ. ಈವನ್ ದೋ ಬ್ರೇಕಪ್ ಆದ್ರೂ ಅಥವಾ ಈವನ್ ದೋ ನೀವಿಬ್ರು ಮದ್ವೆ ಆಗಕ್ಕೆ ಆಗ್ದೇನೆ ಇದ್ರೂನು ಆ ಲವ್ ಅನ್ನೋದು ಸಾಯ್ಬಾರ್ದು, ಕಂಪ್ಲೀಟ್ ಆಗಿ ಮೂವ್ ಆನ್ ಆಗ್ಬಾರ್ದು ಯಾರು ಕೂಡ. ಅಂದ್ರೆ ಒಂದು ಜೆನ್ಯೂನ್ ಲವ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಜೆನ್ಯೂನ್ ಲವ್ ಸ್ಟೋರಿನ ನಿಮ್ಮ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಲೆಟ್ಸ್ ಸಿ, ಹಿಡನ್ ಫಿಯರ್ಸ್, ನಿಮ್ದು ಡೌಟ್ಸ್ ನೋಡೋಣ, ಅದ್ರ ಬಗ್ಗೆ ಕೆಲವೊಂದೊಂದು ಗಾಯಗಳ ಬಗ್ಗೆ ನೋಡೋಣ, ಏನ್ ಬ್ಲಾಕ್ ಮಾಡ್ತಾ ಇದೆ ನಿಮ್ಮ ಲವ್ ಲೈಫ್ ನ ಅಂತ. ಲೆಟ್ಸ್ ಸಿ. ತುಂಬಾ ಜನ ಮೋಸ್ಟ್ ಆಫ್ ದ ಪೀಪಲ್ ಸಿಂಗಲ್ ಆಗಿದ್ದೀರಾ. ಈವನ್ ದೋ ರಿಲೇಶನ್ಶಿಪ್ ಅಲ್ಲಿ ಇದ್ರೂನು ನಿಮಗೊಂಥರ ಪಾರ್ಟ್ನರ್ಶಿಪ್ ಫೀಲ್ ಬರ್ತಾ ಇಲ್ಲ. ಲೈಕ್ ತುಂಬಾ ಅಲೋನ್ ಟೈಮ್ ಸಿಗ್ತಾ ಇದೆ, ನೀವು ನಿಮ್ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂತ ಇದ್ದೀರಾ, ನಿಮ್ಮೇಲೆ ಇನ್ನು ಫಿಗರ್ ಔಟ್ ಮಾಡ್ತಾ ಇದ್ದೀರಾ. ಸೊ ಲೆಟ್ಸ್ ಸಿ ಯಾಕೆ ಈ ಬ್ಲಾಕೇಜ್, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ದೇರ್ ಈಸ್ 7 ಆಫ್ ಸ್ವಾರ್ಡ್ಸ್. ತುಂಬಾ ಬೇಗ ನಂಬೋದು ಜನರನ್ನ, ಈ ತರ ಮಾಡ್ಬೇಡಿ. ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಪಾಸಿಬಿಲಿಟಿ ಇದೆ ನೀವು ರಿಲೇಶನ್ಶಿಪ್ ಅಂತ ಬಂದಾಗ ಬೇಗ ಜನರನ್ನ ಟ್ರಸ್ಟ್ ಮಾಡ್ಬಿಡ್ತೀರಾ, ಬ್ಲೈಂಡ್ಲಿ ಜನರನ್ನ ನಿಮ್ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀರಾ ಅಥವಾ ಲೈಫಲ್ಲಿ ಎಂಟ್ರಿ ಕೊಟ್ಬಿಡ್ತೀರಾ. ಬಟ್ ನಿಮಗೆ ರಿಯಲೈಸೇಷನ್ ಆಗಿರಲ್ಲ ಆ ಪರ್ಸನ್ ನಿಮ್ ಜೊತೆ ಸುಳ್ಳು ಹೇಳ್ತಾ ಇದಾರಾ, ಆ ಪರ್ಸನ್ ನಿಮ್ ಜೊತೆ ಸತ್ಯ ಹೇಳ್ತಾ ಇದಾರಾ. ಡೆಫಿನೆಟ್ಲಿ ತುಂಬಾ ಜನಕ್ಕೆ ಒಂದು ಫೇಲ್ಯೂರ್ ರಿಲೇಶನ್ಶಿಪ್ ನೋಡಿದೀನಿ. ಅಂದ್ರೆ ನಿಮ್ಮ ಪಾಸ್ಟ್ ಅಲ್ಲಿ ಯಾರೋ ನಿಮಗೆ ಮೋಸ ಮಾಡಿರೋದು, ಯಾರೋ ನಿಮಗೆ ಬಿಟ್ರೇ ಮಾಡಿರೋದು. ಸೊ ನಿಮಗೇನೆ ಗೊತ್ತಾಗತ್ತೆ, ಲೈಕ್ ಈ ಇಮೇಜ್ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಗೈಸ್. ಯಾರೋ ಒಬ್ರು ಲೈಕ್ ಮೋಸ ಮಾಡ್ಕೊಂಡು ಏನೋ ತಕೊಂಡ್ ಹೋಗ್ತಾ ಇರೋದು, ಒಂಥರ ಕಳ್ಳನ್ ತರ ಕಾಣಿಸ್ತಾ ಇದಾರಲ್ವಾ. ಸೊ ಯಾರೋ ಒಬ್ರು ನಿಮ್ನ ಕಂಪ್ಲೀಟ್ ಆಗಿ ಲೈಕ್ ಕೈಂಡ್ ಆಫ್ ನಿಮ್ಮ ಟೈಮ್ ನ ವೇಸ್ಟ್ ಮಾಡಿದ್ರು, ನಿಮ್ ಟೈಮ್ ನ ಔಟ್ ಟೈಮ್ ಅಂತ ಯೂಸ್ ಮಾಡ್ಕೊಂಡ್ರು ನಿಮ್ನ. ತುಂಬಾ ನಾನು ಮೇನ್ ಆಗಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಯಾರೋ ನಿಮಗ್ ನಂಬಿಸಿ ಮೋಸ ಮಾಡಿದ್ದಾರೆ. ಡೆಫಿನೆಟ್ಲಿ ಯಾರೋ ನಿಮಗೆ ಲವ್ ಅಂತ ಒಂದ್ ಹೆಸರಿಡ್ಕೊಂಡು ಲವ್ ಅನ್ನ ಮಧ್ಯದಲ್ಲಿ ತಂದ್ಬಿಟ್ಟು ಮೋಸ ಮಾಡಿದ್ದಾರೆ. ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ಅಥವಾ ಪಾಸ್ಟ್
ಲವ್ ಲೈಫ್ ಅಂತ ಬಂದ್ರೆ ಇಟ್ಸ್ ವೆರಿ ಏನು ನೆಗೆಟಿವ್ ಜರ್ನಿ ಅಂತಾನೆ ಹೇಳ್ಬೋದು. ನಿಮ್ಮ ಲವ್ ಲೈಫ್, ಪಾಸ್ಟ್ ಲವ್ ಲೈಫ್, ಮೋಸ ಮಾಡಿರೋದಿದೆ, ಯಾರನ್ನೋ ತುಂಬಾ ಟ್ರಸ್ಟ್ ಮಾಡಿದ್ರೆ ಆ ಟ್ರಸ್ಟ್ ನ ಬ್ರೇಕ್ ಮಾಡಿರೋದಿದೆ, ಏನೋ ನಿಮಗೆ ಸುಳ್ಳು ಹೇಳಿರೋದಿದೆ, ನಿಮ್ಗೆ ಲಾಯಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ಅವ್ರ ಪಾಡಿಗಿರೋದು, ಅವ್ರದ್ದೇ ಮಾಡ್ಕೊಂಡು ಹೋಗೋದು, ಎಮೋಷನಲಿ ಕನೆಕ್ಟ್ ಆಗಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಏನೋ ಮೋಸ ಮಾಡಿರೋದು, ಇದೆಲ್ಲ ಪಾಸಿಬಿಲಿಟಿ ಇದೆ ಬಿಕಾಸ್ ಆಫ್ ದಟ್ ರೀಸನ್ ನೀವು ಯಾರಿಗೂ ಇವಾಗ ಓಪನ್ ಅಪ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ದಟ್ ರೀಸನ್ ನಿಮ್ ಲೈಫಲ್ಲಿ ಯಾರೇ ಬರ್ತಾ ಇರ್ಲಿ ಅವ್ರು ನಿಮಗೆ ಏನೋ ಮೋಸ ಮಾಡಕ್ಕೆ ಬರ್ತಾ ಇದಾರೆ, ಏನೋ ಅವ್ರನ್ನ ಟ್ರಸ್ಟ್ ಮಾಡೋದಕ್ ಆಗಲ್ಲ. ಸೊ ಈ ತರ ಯೋಚನೆಯಲ್ಲೇ ನೀವಿದ್ದೀರಾ ಕಂಪ್ಲೀಟ್ ಆಗಿ, ಯಾರನ್ನೂ ಟ್ರಸ್ಟ್ ಮಾಡಕ್ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ದಟ್ ಈಸ್ ಅ ರೀಸನ್ ಯಾವ್ದೋ ಒಂದು ಹೊಸ ಪರ್ಸನ್ ಕೂಡ ನೀವು ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ, ಕನೆಕ್ಟ್ ಆಗೋದಕ್ಕೆ ರೆಡಿ ಇಲ್ಲ, ನಂಬೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಮೆಂಟಲಿ ಅದೊಂದು ಬೌಂಡ್ರಿ ಹಾಕೋಬಿಟ್ಟಿದೀರಾ ಮೈಂಡ್ ಅಲ್ಲಿ, ಇಲ್ಲ ನನ್ನ ಯಾವ ಪರ್ಸನ್ ನಾನು ಇವಾಗ ಟ್ರಸ್ಟ್ ಮಾಡೋದಕ್ ಆಗಲ್ಲ. ಸೊ ಈ ತರ ಒಂದು ಥಾಟ್ಸ್ ಅಲ್ಲಿ ಇದ್ದೀರಾ ಡೆಫಿನೆಟ್ಲಿ. ಬಟ್ ಲೆಟ್ಸ್ ಸಿ ನಿಮ್ಮ ಫ್ಯೂಚರ್ ಏನಿದೆ ಅಂತ, ಎಸ್ಪೆಷಲಿ ಲವ್ ಲೈಫ್ ಅಲ್ಲಿ ವಾಟ್ ಈಸ್ ಕಮಿಂಗ್ ನೆಕ್ಸ್ಟ್ ಇನ್ ಯೋರ್ ಲವ್ ಲೈಫ್ ಅಂತ ನೋಡೋಣ. There is a Fool and Wheel of Fortune. ಯೂಶಲಿ ಎರಡು ಕಾರ್ಡ್ ಬಂದ್ರೆ ತಗೊಳಲ್ಲ ಬಿಕಾಸ್ ಒನ್ ಮೈನ್ ಥಿಂಗ್ ಮ್ಯಾಟರ್ ಆಗುತ್ತೆ. ಬಟ್ ಎಸ್, ಇದ್ರಲ್ಲಿ ತಗೋತೀನಿ ಬಿಕಾಸ್ ಬಂದಿರೋದು ಮೈನರ್ ಆರ್ಕಾನ ಅಲ್ಲ, ಬೋತ್ ಆಫ್ ದೆಮ್ ಆರ್ ಮೇಜರ್ ಆರ್ಕಾನ. ಅಂದ್ರೆ ಲೈಫ್ದು ಒಂದು ಬಿಗ್ ಚಾಪ್ಟರ್ ಬಗ್ಗೆ ಹೇಳುತ್ತೆ. ಸೊ ಡೆಫಿನೆಟ್ಲಿ ಸಮ್ವನ್ ನ್ಯೂ, ಹೊಸ ಪರ್ಸನ್ ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ಈ ಪರ್ಸನ್ದು ಝೋಡಿಯಾಕ್ ಸೈನ್ ಪಾಸಿಬಿಲಿಟಿ ಇದೆ, ಅಕ್ವೇರಿಯಸ್ ಕುಂಭರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಬಟ್ ಡೆಫಿನೆಟ್ಲಿ ಯಾರು ನಿಮ್ಮ ಪಾಸ್ಟ್ ಇಂದ ನಿಮ್ ಲೈಫಿಗೆ ವಾಪಸ್ ಬರೋದನ್ನ ನಾನು ನೋಡ್ತಾ ಇಲ್ಲ. ಇದೊಂದು ಹೊಸ ಪರ್ಸನ್, ಡೆಫಿನೆಟ್ಲಿ ಸಮ್ವನ್ ನ್ಯೂ, ಅಂಡ್ ದಿಸ್ ವಿಲ್ ಬಿ ಅ ಡೆಸ್ಟಿನಿ. ಯಾರೋ ಒಂದು ಟೈಮ್ ಪಾಸ್ ಮಾಡೋದಕ್ ಬರ್ತಾ ಇಲ್ಲ ನಿಮ್ನ. ಇನ್ಫ್ಯಾಕ್ಟ್ ಡೆಸ್ಟಿನಿ ನಿಮ್ಮಿಬ್ರನ್ನ ಹತ್ರ ತಗೋಬರೋದ್ ನೋಡ್ತಾ ಇದೀನಿ. ಒಂದು ರೈಟ್ ಟೈಮ್ಗೆ ಈ ಪರ್ಸನ್ ನೀವು ಮೀಟ್ ಆಗೋದನ್ನ ನೋಡ್ತಾ ಇದೀನಿ. ಅ ಕೈಂಡ್ ಆಫ್ ಕಾರ್ಮಿಕ್ ಬಾಂಡಿಂಗ್ ಕೂಡ ಇದೆ ಅಟ್ ದ ಸೇಮ್ ಟೈಮ್. ಬಟ್ ಲೆಟ್ ಮಿ ಟೆಲ್ ಯು ಗೈಸ್, ಕಾರ್ಮಿಕ್ ಬಾಂಡಿಂಗ್ ಅನ್ಕೊಳ್ಳೆ ಯಾವುದೇ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಹೆಂಗೆ ಅಂದ್ರೆ ಕಂಪ್ಲೀಟ್ಲಿ ಆಪೋಸಿಟ್ ಆಫ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ ನಿಮ್ಮ ಪರ್ಸನ್ ಅಲ್ಲಿ ಬೇಕು, ಹಿಂಗೆಲ್ಲ ಇವಾಗ ಏನ್ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಲ್ವಾ ಕುತ್ಕೊಂಡು. ಬಟ್ ಮೇ ಬಿ ಆ ತರ ಸಿಗಲ್ಲ ನಿಮಗೆ. ಬಟ್ ಡೆಫಿನೆಟ್ಲಿ ನಿಮ್ಮ ಲೈಫ್ ನ ಕಂಪ್ಲೀಟ್ಲಿ ಎಕ್ಸೈಟಿಂಗ್ ಆಗಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು ಈ ಪರ್ಸನ್. ಪಾಸಿಬಿಲಿಟೀಸ್ ಇದೆ, ಇವ್ರು ಒಂಥರ ಡಿಫ್ರೆಂಟ್ ಕಲ್ಚರ್ನ ಫಾಲೋ ಮಾಡ್ತಾರೆ, ಫಾರಿನ್ ಔಟ್ ಆಫ್ ಕಂಟ್ರಿ ಪರ್ಸನ್ ಆಗಿರೋ ಪಾಸಿಬಿಲಿಟಿನೂ ಇದೆ. ಅಂಡ್ ನಿಮ್ಮ ಲ್ಯಾಂಗ್ವೇಜ್ ಮಾತಾಡಲ್ಲ, ಪ್ರಾಬಬ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ಕ್ಯಾಸ್ಟ್, ಒಂಥರ ಕಂಪ್ಲೀಟ್ಲಿ ಲೈಕ್ ರಾಹು ಎನರ್ಜಿ ಸಿಗ್ತಾ ಇದೆ. ಬಟ್ ಲೆಟ್ ಮಿ ಟೆಲ್ ಯು, ಇದು ಬಂದಿರೋದು ವೀಲ್ ಆಫ್ ಫಾರ್ಚ್ಯೂನ್ ಜೊತೆ. ಅಂದ್ರೆ ಇಟ್ಸ್ ಎ ಡೆಸ್ಟಿನಿ ನಿಮಗೆ ಈ ಪರ್ಸನ್ ಮೀಟ್ ಆಗೋದು. ನಾನೇನ್ ಹೇಳ್ತೀನಿ ಅಂದ್ರೆ, ಒಬ್ಬೊಬ್ರು ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಒಬ್ಬೊಬ್ರು ಲೈಫ್ ಸ್ಟೋರಿ ಹೆಂಗಿರುತ್ತೆ ಅಂದ್ರೆ, ಈ ಒಂದು ಲೈಫ್ ಅಲ್ಲಿ ನೀವು ಇಷ್ಟು ಒಂದು ಪಾಠನ ಕಲಿಬೇಕು ಅಂದ್ರೆ ನೀವು ಕಲೀಲೇಬೇಕು. ನೀವು ಕಲ್ತ್ರೆ ಮಾತ್ರ ಮೂವ್ ಆನ್ ಆಗೋದಕ್ಕೆ ಹೋಗೋದು. ಇವಾಗ ಏನೋ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ಆಗ್ಬಾರ್ದಿತ್ತು, ನಾನು ಡಿಸರ್ವ್ ಮಾಡಲ್ಲ ಹಂಗೆಲ್ಲ ಅನ್ಕೊಂಡ್ರೆ ಮತ್ತೆ ನಿಮಗೆ ಮತ್ತೆ ಅದೇ ಎಕ್ಸ್ಪೀರಿಯನ್ಸ್ ನಿಮ್ ಲೈಫಲ್ಲಿ ಆಗುತ್ತೆ. ಸೊ ದಟ್ ನೀವು ಅಕ್ಸೆಪ್ಟ್ ಮಾಡೋ ತನಕ ಅದಾಗ್ತಾನೆ ಇರುತ್ತೆ. ದ ಥಿಂಗ್ ಈಸ್ ಎಲ್ಲರೂ ಮೋಸ ಮಾಡ್ತಾರೆ, ಎಲ್ಲರೂ ಎಲ್ಲ ಬಿಟ್ರೆ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಟ್ರಸ್ಟ್ ಬ್ರೇಕ್ ಮಾಡ್ತಾರೆ, ಲಾಯಲ್ ಆಗಿರಲ್ಲ. ಹಿಂಗೆಲ್ಲ ಯೋಚನೆ ಮಾಡೋದನ್ನ ನೀವು ನಿಲ್ಲಿಸ್ಬೇಕು. ಏನ್ ಲೈಫಲ್ಲಿ ಬರ್ತಾ ಇದೆ ಅದನ್ನ ಪಾಸಿಟಿವ್ ವೇಯಲ್ಲಿ ತಗೋಬೇಕು, ಎಕ್ಸೈಟ್ಮೆಂಟ್ ವೇಯಲ್ಲಿ ತಗೋಬೇಕು. ಏನೋ ಒಂದು ಹೊಸದ್ ಆಗ್ತಾ ಇದೆ, ಏನೋ ಒಂದು ಹೊಸದ್ ಓಪನ್ ಅಪ್ ಆಗ್ತಾ ಇದೆ ನನಗೋಸ್ಕರ, ದೇವ್ರು ನನಗೋಸ್ಕರ ಏನೋ ಪ್ಲಾನ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ದಟ್ ಏನೇನೋ ಆಗ್ತಾ ಇದೆ ಅಂತಲ್ಲ, ನನಗೋಸ್ಕರ ಏನೋ ಇದೆ, ಆಲ್ರೆಡಿ ಬರ್ದಿದ್ದಾರೆ. ನಾನು ಅದನ್ನ ಇನ್ನೂ ಬ್ಯೂಟಿಫುಲ್ ಆಗಿ ನೋಡೋಣ, ನಾನು ಅದನ್ನ ಬ್ಯೂಟಿಫುಲ್ ಆಗಿ ಆಕ್ಸೆಪ್ಟ್ ಮಾಡೋಣ, ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡೋಣ. ಸೊ ಈ ತರ ಒಂದು ಮೈಂಡ್ ಸೆಟ್ ನಿಮಗೆ ತುಂಬಾನೇ ಬೇಕು. ಐ ಡೋಂಟ್ ನೋ, ಹರ್ಮಿಟ್ ಅಂದ್ರೆ ಸ್ಟಬ್ಬರ್ನ್ ಎನರ್ಜಿ ಅಲ್ಲ, ಬಟ್ ನಂಗೆ ಇಲ್ಲಿ ಸ್ಟಬ್ಬರ್ನ್ ಥಾಟ್ ಪ್ರೊಸೆಸ್ ಬರ್ತಾ ಇದೆ ನಿಮ್ದು. ಅಂದ್ರೆ ನೀವಂತ ಚೇಂಜ್ ಆಗಕ್ಕೆ ರೆಡಿ ಇಲ್ಲ ಮೆಂಟಲಿ. ಬಟ್ ದೇರ್ ಸಮಥಿಂಗ್ ಸ್ಪೆಷಲ್ ಬರ್ತಾ ಇದೆ ನಿಮ್ಮ ಲೈಫ್ ಕಡೆಗೆ, ಓಪನ್ ಅಪ್ ಆಗ್ತಾ ಇದೆ, ಅನ್ಫೋಲ್ಡ್ ಆಗ್ತಾ ಇದೆ ಒಂದು ನ್ಯೂ ಸ್ಟೋರಿ. ಬಟ್ ದ ಥಿಂಗ್ ಈಸ್, ಯು ಹ್ಯಾವ್ ಟು, ನೀವು ರೆಡಿ ಆಗಿರ್ಬೇಕು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ. ವೀಲ್ ಆಫ್ ಫಾರ್ಚೂನ್ ಆಗಿರೋದ್ರಿಂದ
ಡಸಂಟ್ ಮ್ಯಾಟರ್ ಈ ಒಂದು ವಿಡಿಯೋ ಯಾವಾಗ ನೋಡ್ತಾ ಇದ್ದೀರಾ ಅಂತ, ಇವತ್ತಿಂದ ನೆಕ್ಸ್ಟ್ 2 months ಅಲ್ಲಿ ಈ ಪರ್ಸನ್ ಬರ್ತಾರೆ. ನಾನು ಯಾಕೆ 2 months ಅಂತ ಹೇಳಿದೆ, ವೀಲ್ ಆಫ್ ಫಾರ್ಚೂನ್ ಯೂಶಲಿ ಫಿಕ್ಸ್ಡ್ ಝೋಡಿಯಾಕ್ ಸೈನ್ಸ್ ನ ಹೇಳುತ್ತೆ. ಅಂದ್ರೆ ಟಾರಸ್, ಅಕ್ವೇರಿಯಸ್, ಅಗೇನ್ ಅಕ್ವೇರಿಯಸ್, ಎಸ್, ಲಿಯೋ, ಸ್ಕಾರ್ಪಿಯೋ ಬಗ್ಗೆ ಹೇಳುತ್ತೆ. ಓಕೆ, ಇವಾಗ ಸನ್ ಎಲ್ಲಿದೆ? ಪಾಸಿಬ್ಲಿ ಲೈಕ್ ಪೈಸಿಸ್ ಅಲ್ಲಿದೆ, ರೈಟ್? ಏರಿಸ್, ಸಾರಿ, ಮೇಷ ರಾಶಿಲಿದೆ ಸನ್ ಇವಾಗ. ಓಕೆ, ದ ಥಿಂಗ್ ಇಸ್, ನೆಕ್ಸ್ಟ್ 1 month, 1 to 1.5 months ಅಲ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದನ್ನ ನೋಡ್ತಾ ಇದೀನಿ. ಕಂಪ್ಲೀಟ್ಲಿ ಪ್ಲಾಟ್ ಟ್ವಿಸ್ಟ್ ಆಗುತ್ತೆ. ಅಂದ್ರೆ ನಿಮ್ ಲೈಫ್ ಹೆಂಗಿತ್ತು ಹಂಗಾಗೋಗ್ಬಿಡುತ್ತೆ, ಕಂಪ್ಲೀಟ್ಲಿ ಚೇಂಜ್ ಆಗೋಗ್ಬಿಡುತ್ತೆ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನೀವು ಲವ್ ನ ಆಕ್ಸೆಪ್ಟ್ ಮಾಡೋ ರೀತಿ ಚೇಂಜ್ ಆಗುತ್ತೆ. ಒಂದು ಕಂಪ್ಲೀಟ್ಲಿ ನ್ಯೂ ಫೇಸಿಗೆ ನೀವು ಎಂಟರ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ ನೀವು ಏನ ಗಿವ್ ಅಪ್ ಮಾಡ್ಬೇಕು ಇವಾಗ. ವಾಟ್ ಈಸ್ ದಟ್ ಒನ್ ಥಿಂಗ್ ಯು ನೀಡ್ ಟು ಬಿ ಕೇರ್ಫುಲ್? 2 of Swords, ನಾನು ಮುಂಚೆನೆ ಹೇಳ್ದಂಗೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ಲೇಬೇಕು, ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೊಂಡ್ಲೇಬೇಕು. ಯಾರು ಒಂದು ಪರ್ಸನ್ ಬರ್ತಾ ಇದಾರೆ, ಏನಾದ್ರು ಒಂದು ಸಿಚುವೇಶನ್ ಲೈಫಲ್ಲಿ ಆಗ್ತಾ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಂತೀರಾ ನೀವು. ಏನೋ ಒಂದು ಡಿಸೈಡ್ ಮಾಡೋದಕ್ಕೇನೆ ತುಂಬಾ ಟೈಮ್ ತಗೊಂತೀರಾ. ಅಂಡ್ ಟ್ರಸ್ಟ್ ಮಾಡೋದಕ್ಕೆ, ಸಿಚುವೇಶನ್ ಟ್ರಸ್ಟ್ ಮಾಡೋದಕ್ಕೇನೆ ತುಂಬಾ ಟೈಮ್ ತಗೊಂತೀರಾ. ಮೆಂಟಲಿ ಪ್ರಿಪೇರ್ ಆಗೋದಕ್ಕೇನೆ ತುಂಬಾ ಟೈಮ್ ತಗೊಂತೀರಾ. ಆತರ ಮಾಡ್ಬೇಡಿ, ಜಸ್ಟ್ ಗೋ ವಿತ್ ದ ಫ್ಲೋ. ನಾನು ಮುಂಚೆನೆ ಹೇಳ್ದಂಗೆ ದೇವ್ರು ನಿಮ್ಗೋಸ್ಕರ ಒಂದ್ ಪ್ಲಾನ್ ಮಾಡಿದ್ದಾರೆ. ಅದನ್ನ ನೀವು ಡೌಟ್ ಪಡೋದು ಬೇಡ. ಓಕೆ, ಬಿಕಾಸ್ ಈ ಒಂದು ರೀಡಿಂಗ್ ನೋಡ್ತಾ ಇದೀರ ಅಂದ್ರೆ ಪ್ರಾಬಬ್ಲಿ ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ನೀವು ಇಗ್ನೋರ್ ಮಾಡೋದಕ್ಕೇನೆ ಆಗಲ್ಲ. ದ ಥಿಂಗ್ ಈಸ್, ನಿಮ್ಮ ಒಂದು ಲೈಫ್ ಸ್ಟೋರಿನ, ನಿಮ್ಮ ಒಂದು ಡಿಸಿಷನ್ ನೀವೇ ಡೌಟ್ ಮಾಡೋದಕ್ಕೆ ಹೋಗ್ಬೇಡಿ. ಏನೆಲ್ಲ ಇದೆ ಅದನ್ನ ಧೈರ್ಯವಾಗಿ ಎದುರಿಸಿ. ಅದ್ ನಿಮಗೆ ಇನ್ನೂ ಒಂದು ಬೆಟರ್ ಹ್ಯೂಮನ್ ಆಗಿ ಆಗೋದಕ್ಕೆ ಟ್ರೈ ಮಾಡುತ್ತೆ. ಒಂದಷ್ಟು ಬೆಟರ್ ಎಕ್ಸ್ಪೀರಿಯನ್ಸ್ ಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೆಟ್ಸ್ ಸಿ. Whoa, there is 2 of Wands, ಅನ್ಎಕ್ಸ್ಪೆಕ್ಟೆಡ್ ಲವ್ ಆಪರ್ಚುನಿಟಿ. 2 of Wands ಮೇನ್ ಆಗಿ ಡಿಸಿಷನ್ ಮೇಕಿಂಗ್ ಬಗ್ಗೆ ಹೇಳುತ್ತೆ. ಪಾಸಿಬಿಲಿಟಿ ಇದೆ ಫೈನಲಿ ನೀವು ಈ ಒಂದು ಸ್ಟಕ್ ಸಿಚುವೇಶನ್ ಇಂದ ಹೊರಗೆ ಬರೋದು. ನೀವು ಅನ್ಕೊಂಡೇ ಇರಲ್ಲ ಪ್ರಾಬಬ್ಲಿ, ನಾನು ಯಾವಾಗ್ಲೂ ಹಿಂಗೆ ಸ್ಟಕ್ ಆಗೋ ಇರ್ತೀನಿ, ನಾನು ಒಂದು ಪ್ರಾಪರ್ ಡಿಸಿಷನ್ ತಗೊಳೋದಕ್ಕಾಗಲ್ಲ. ಮೇ ಬಿ ನೀವು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ತುಂಬಾ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನ ನೋಡ್ತಾ ಇದೀನಿ, ಇನ್ನೊಬ್ರನ್ನ ಒಪಿನಿಯನ್ ಕೇಳೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಒಂದ್ಸತಿ ಪ್ರಾಬಬ್ಲಿ ನೀವೇನೋ ಡಿಸೈಡ್ ಮಾಡಿದಾಗ ಅದು ರಾಂಗ್ ವೇಲಿ ಟರ್ನ್ ಔಟ್ ಆಗಿದೆ ನಿಮ್ಮ ಲೈಫಲ್ಲಿ. ಮೇ ಬಿ ಇವಾಗ ನೀವು ಹೆದರ್ಕೊಂತ ಇದ್ರ, ಬರೀ ನೀವು ಒಬ್ರೇ ಡಿಸೈಡ್ ಮಾಡೋದಕ್ಕೆ, ವಾಟ್ ಎವರ್ ಇಟ್ ಈಸ್. ಬಟ್ ನಾನ್ ಮೇನ್ ಆಗಿ ನೋಡ್ತಾ ಇದೀನಿ, ಈ ಸ್ಟಕ್ ಸಿಚುವೇಶನ್ ನೀವು ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಈ ಸ್ಟಾಗ್ನೆಂಟ್ ಸಿಚುವೇಶನ್ ಅಂದ್ರೆ ಲೈಫ್ ಅಲ್ಲಿ ಈ ತರ ಒಂಥರ ಒಬ್ರೇ ಇರೋಣ, ಸಿಂಗಲ್ ಆಗಿರೋಣ, ಅದರಿಂದ ಅಟ್ಲೀಸ್ಟ್ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ನಿಮ್ಗೋಸ್ಕರ ಏನೋ ಒಂದು ಹೊಸದನ್ನ ಡಿಸೈಡ್ ಮಾಡೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ಅಮೇಝಿಂಗ್. ಲೆಟ್ಸ್ ಸಿ. There is 5 of Pentacles. ಸೊ ಇದು ಬ್ಲೆಸ್ಸಿಂಗ್ಸ್ ಇದ್ರಲ್ಲಿ ಬಂದಿದೆ, ಸ್ಪ್ರೆಡ್ ಅಲ್ಲಿ ಬಂದಿದೆ. ಪಾಸಿಬಿಲಿಟಿ ಇದೆ ಅಲ್ಲಿ ಒಂದು ಲಾಸ್ ಸಿಚುವೇಶನ್ ಇಂದ ಹೊರ ಕರ್ಕೊ ಬರುತ್ತೆ. ದ ಥಿಂಗ್ ಇಸ್, ಇದ್ರಲ್ಲಿ ನೋಡ್ಬೋದು 5 of Pentacles ಅಲ್ಲಿ ಲೈಕ್ ಒಂಥರ ಏನೋ ಕಳ್ಕೊಂಡಿರೋದು, ಏನೋ ಡ್ಯಾಮೇಜ್ ಆಗಿರೋದು, ಏನೋ ಒಂಥರ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇರೋದು, ದುಡ್ಡಿಂದ್ರಲ್ಲಿ ಪ್ರಾಬ್ಲಮ್ ಆಗ್ತಿರೋದಾಗಿರ್ಬೋದು, ಆ ಹ್ಯಾಪಿನೆಸ್ ಪ್ರಾಬ್ಲಮ್ ಆಗ್ತಿರೋದಿರ್ಬೋದು, ಈ ತರ ಕಾರ್ಡ್ ಅದು. ಸೊ ಫೈನಲಿ ಅಟ್ ಲೀಸ್ಟ್ ಆ ಒಂದು ಡಿಫಿಕಲ್ಟ್ ಸ್ಪಾಟ್ ಇಂದ ನಿಮ್ನ ಹೊರಗೆ ತಗೊಬರೋದನ್ನ ನೋಡ್ತಾ ಇದೀನಿ. ನಿಮ್ ಲೈಫ್ ಇವಾಗ ಏನ್ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಲ್ವಾ, ಅದು ಮೆಂಟಲಿ ಎಸ್ಪೆಷಲಿ ಆಗಿರ್ಬೋದು, ಅಥವಾ ಸುತ್ತಮುತ್ತ ನಿಮ್ಮ ಎನ್ವಿರಾನ್ಮೆಂಟ್ ಇಂದ ಆಗಿರ್ಬೋದು. ಬಿಕಾಸ್ 5 ಬಂದಾಗೆಲ್ಲ 5 of Wands ಆಗಿರ್ಬೋದು, 5 of Swords ಆಗಿರ್ಬೋದು, 5 Pentacles ಆಗಿರ್ಬೋದು, 5 of Cups ಆಗಿರ್ಬೋದು, ಇದು ಈ ಒಂದು ಕೈಂಡ್ ಆಫ್ ಡಿಫಿಕಲ್ಟ್ ಎನರ್ಜಿ ಇದು. ಬಟ್ ಈ ಡಿಫಿಕಲ್ಟ್ ಎನರ್ಜಿ ಯಾಕಾಗುತ್ತೆ ಅಂದ್ರೆ ಮೇನ್ ಆಗಿ ಹೊರಗಡೆ ಜನರಿಂದ ಆಗಿರುವಂತದ್ದು, ಅದ್ರ ಬಗ್ಗೆ ಇಂಡಿಕೇಟ್ ಮಾಡುತ್ತೆ 5 ಬಂದಾಗೆಲ್ಲ. ಸೊ ಇಲ್ಲಿ ಪಾಸಿಬಿಲಿಟಿ ಇದೆ ನೀವು ಫಿನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಆಗ್ತಾ ಇದೆ, ಹೆಲ್ತ್ ವೈಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿದೆ, ನಿಮಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಅಟ್ ಲೀಸ್ಟ್ ಈ ಒಂದು ಪರ್ಸನ್ ನಿಮ್ ಲೈಫ್ ಅಲ್ಲಿ ಯಾರು ಬರ್ತಾ ಇದಾರೆ, ಯಾರನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ನಿಮಗೆ ಅಟ್ ಲೀಸ್ಟ್ ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ನಿಮ್ನ ಕಷ್ಟದ ಸಿಚುವೇಶನ್ ಇಂದ ಹೊರಗೆ ತಗೋಬರೋದನ್ನ ನೋಡ್ತಾ ಇದೀನಿ. ಐ ಆಮ್ ನಾಟ್ ಗನ ಸೇ ಇವಾಗ ನಿಮ್ನ ಒಂಥರ ಬ್ಯೂಟಿಫುಲ್ ಲವ್ ಲೈಫ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಇವರು ಅಂತ. ಬಟ್ ಒನ್ ಬೆಸ್ಟ್ ಥಿಂಗ್ ಈಸ್
ಅಟ್ ಲೀಸ್ಟ್ ಅವ್ರು ನಿಮ್ನ ಈ ಕಷ್ಟದಿಂದ ಹೊರಗೆ ಎಳ್ಕೊಂಡ್ ಬರ್ತಾರೆ. ದಟ್ ಈಸ್ ಫಾರ್ ಶೋರ್. ಆ ಮುಕ್ತಿ ಸಿಗುತ್ತೆ ನಿಮಗೆ, ಏನೋ ಒಂದು ಪೀಸ್ಫುಲ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬೋದು. ರೈಟ್, ದಟ್ಸ್ ರಿಯಲಿ ಒಂಥರ ಡಿಫ್ರೆಂಟ್ ಮೀನಿಂಗ್, ಡಿಫ್ರೆಂಟ್ ಮೆಸೇಜಸ್ ಅಂತಾನೆ ಹೇಳ್ಬೋದು. ಕತ್ಲಾಗ್ತಾ ಇದೆ, ನನ್ನ ವಿಡಿಯೋ ಕ್ಲಾರಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಈ ತರ ಒಂದು ಪರ್ಸನ್ ನಿಮ್ ಲೈಫಲ್ಲಿ ಬರ್ತಿರೋದನ್ನ ನೋಡ್ತಾ ಇದೀನಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.